ಬೇಲೂರು ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ, ನಶೆ ಮುಕ್ತತೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಅವರು, ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕು ಎಂದು ಸಲಹೆ ನೀಡಿ, ಕಾನೂನು ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ನೆಮ್ಮದಿಯಿಂದ ಬಾಳಬಹುದು. ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಜವಾಬ್ದಾರಿಗಳು, ಕಾನೂನಿನ ಅರಿವು ಹೊಂದಬೇಕು. ಎಲ್ಲರಿಗೂ ಕಾನೂನುಗಳ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ತಾಲೂಕಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮ ಮಾಡಲಾಗಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ, ಕಾನೂನಿನ ಅರಿವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಗತ್ಯ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನು ಅರಿವು ಹೊಂದಿದ್ದಲ್ಲಿ ಮಾತ್ರ ಕಾನೂನಾತ್ಮಕವಾಗಿ ಉಂಟಾಗುವ ಅನೇಕ ಸಮಸ್ಯೆಗಳು, ತೊಡಕುಗಳು ಇಲ್ಲವಾಗುತ್ತವೆ. ಕಾನೂನಿನ ತಿಳುವಳಿಕೆ ಮನುಷ್ಯ ಜಾಗೃತಿಗೊಳಿಸಿ ಅಪರಾಧ ಮಾಡದಂತೆ ಎಚ್ಚರಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಮಾತ್ರವಲ್ಲ, ಪಟ್ಟಣ, ನಗರ ಪ್ರದೇಶಗಳಲ್ಲಿಯೂ ಕಾನೂನು ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು, ಅದರಲ್ಲೂ ಮಹಿಳೆಯರು, ವೃದ್ಧರು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿ ಕಟ್ಟಕಡೆಯಲ್ಲಿ ಬದುಕುತ್ತಿರುವ ಜನರನ್ನ ಮೇಲೆತ್ತಲು ಕಾನೂನು ಅವಶ್ಯಕತೆ ಇದೆ ಎಂದರು. ಪಿಎಸ್ಐ ಶಿವನಗೌಡ ಜಿ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಪಘಾತಗಳ ಕಾರಣಗಳು, ಪ್ರಮುಖ ರಸ್ತೆ ಸುರಕ್ಷತಾ ಕ್ರಮಗಳು, ಸಂಚಾರ ನಿಯಮಗಳ ಪಾಲನೆ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು, ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ಯಾವುದೇ ವ್ಯಕ್ತಿಗೆ ಕಠಿಣ ಸಜೆಗೆ ಗುರಿ ಮಾಡಲಾಗುತ್ತೆ. ಆದ್ದರಿಂದ ಹದಿಹರಿಯದ ವಯಸ್ಸಿನಲ್ಲಿರುವ ತಾವುಗಳು ಇಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ತಮ್ಮ ಉಜ್ವಲ ಭವಿಷ್ಯ ನಾಶವಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀಮತಿ ಎಂಎಸ್ ಶಶಿಕಲಾ ಮತ್ತು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಹಾಗೂ ಪಿಎಸ್ಐ ಎಸ್ಟಿ ಪಾಟೀಲ್ ಅವರನ್ನ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಗೌರವಿಸಲಾಯಿತು. ಒಂದು ಸಲ ಓಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಸೇವೆ ಮಾಡಿದ್ದಾರೆ ಸ್ವಲ್ಪ ತಿಳ್ಕೋಬೇಕು. ಮನೇನು ನಿಮಗೆ ಬಾಯಿಗೆ ತುಟ್ಟಿಟ್ಟು ಊಟ ಮಾಡಿಸಿದವ ಇಲ್ವ? ಇದೆಲ್ಲ ಯಾಕೆ ನೆನೆಸ್ಕೊಳ್ಳಲ್ಲ? ಪ್ರೀತಿ ಪ್ರೇಮ ಇರಬೇಕು. ಯಾವಾಗ ಒಂದು ಹಂತದಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಒಂದು ಕೆಲಸ ಅಂತ ಇದ್ದಾಗ ಅವಾಗ ನಿಮ್ಮ ಪ್ರೀತಿ ಸಕ್ಸಸ್ ಆಗಲ್ಲ. ಈ ಹಂತದಲ್ಲಿ ಎಲ್ಲ ಮಕ್ಕಳು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ, ಹೋಗ್ತಾರೆ ಸಣ್ಣ ಸಣ್ಣ ಮಕ್ಕಳು. ನಮಗೆ ಬೇಜಾರಾಗ್ತಿದೆ. 8ನೇ ಕ್ಲಾಸು 9ನೇ ಕ್ಲಾಸು ಲವ್ ಮಾಡ್ತಾರೆ, ಹೋಗ್ತಾರೆ, ಮದುವೆ ಆಗ್ತಾರೆ, ಗರ್ಭಿಣಿಯಾಗಿ ಬಂದು ನಿಂತ್ಕೊಳ್ತಾ ಇದ್ದಾರೆ. ವಾಟ್ ಈಸ್ ಇಟ್ಸ್ ಎಫೆಕ್ಟ್? ಸಮಾಜದಲ್ಲಿ ಎಷ್ಟು ಸಮಾಜ ಬಿಡುಗಡೆ, ಸಮಾಜ ಹೆಂಗಿದ್ರು ಆಡ್ಕೊಳ್ಳುತ್ತೆ. ಆದ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. ಸ್ಕ್ರೀನ್ ಗಾರ್ಡ್ ಹಾಕಿರ್ತೀವಿ, ಮೊಬೈಲ್ ಕವರ್ ಹಾಕಿಸ್ಕೊಳ್ತೀರಿ, ನಿಮ್ ತಲೆಗೆ ಮಾತ್ರ ಯಾವ ಗಾರ್ಡು ಬೇಡ. ಹಂಗಾರೆ 10-20 ಸಾವಿರ ರೂಪಾಯಿ ಮೊಬೈಲ್ಗೆ ಇರೋಂಥ ಬೆಲೆ ತಲೆಗಿಲ್ಲ ಅಲ್ಲ? ಮತ್ತೆ ಇನ್ನು ಸ್ವಲ್ಪ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ, ಬೈಕಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಕೊಂಡು ಈ ಕಡೆ ಕಿವಿಗೆ ನಿಂತ್ಕೊಂಡು ಹಿಂಗೆಲ್ಲ ಸರ್ಕಸ್ ಮಾಡಿ ಒಂದ್ ಕಡೆ ಈ ಕಡೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ನಾವು ಅಲ್ಲಿ ಪ್ರದರ್ಶನ ಮಾಡ್ಬೋದಲ್ವ ಮಕ್ಕಳ? ರಸ್ತೆಗೆ ಮಾತ್ರ ನಮಗೆ ಮಲ್ಟಿ ಟ್ಯಾಲೆಂಟೆಡ್, ಓದ ಕಡೆಗೆ ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ ನಾವು. ಏನಕ್ಕೆ ಬಿಡಿ ಅದನ್ನ, ಗಂಡು ಮಕ್ಳಿಗೆ ಹೇಳ್ತೀನಿ, ವೀಲಿಂಗ್. ನಮ್ ಬೇರೆಯವ್ರಲ್ಲಿ ಬಹಳ ವೀಲಿಂಗ್ ಆಗ್ತಿದೆ. ಪೊಲೀಸವ್ರನ್ನ ಹಿಡಿದ್ರೆ ಪೊಲೀಸವ್ರ ಮೇಲೆ ದೂರೋದು, ಪೊಲೀಸರು ಸರಿ ಇಲ್ಲ ಅಂತ. ನೀವು ಸರಿ ಇಲ್ವೋ, ಪೊಲೀಸವ್ರು ಸರಿ ಇಲ್ವೋ? ಫಸ್ಟ್ ನೀವು ಸರಿ ಇರ್ಬೇಕು, ಇಲಾಖೆ ದೂರೋದಲ್ಲ ಮಕ್ಕಳ. ಯಾರಾದ್ರೂ ವ್ಯಕ್ತಿ ಸುಳ್ಳು ಶಿಕ್ಷಕರ ಮುಂದೆ ಆಗಲಿ ಅಥವಾ ಒಬ್ಬ ಪೋಷಕರ ಮುಂದೆ ಆಗಲಿ ಅಥವಾ ಇನ್ನಿತರ ಸ್ನೇಹಿತರ ಮುಂದೆ ಆಗಲಿ ನನ್ನ ಮೇಲೆ ಈ ತರ ಲೈಂಗಿಕ ದೌರ್ಜನ್ಯ, ಶೋಷಣೆ, ಹಲ್ಲೆ ಆಗಿದೆ ಅಂಥೇಳಿ ಅದರ ಮುಂದೆ ಹೇಳ್ಕೊಳ್ತು ಅಂತಂದ್ರೆ ಆ ವ್ಯಕ್ತಿ ಯಾರು ಕೇಳಿರ್ತಾರೆ ಶಿಕ್ಷಕರ ಮುಂದೆ ಹೇಳ್ಕೊಳ್ತಾರೆ. ಆದರೆ ಆ ಶಿಕ್ಷಕರು ಅದನ್ನ ಠಾಣೆಗೆ, ಸಮೀಪದ ಠಾಣೆಗೆ ಹೇಳಿಲ್ಲ ಅಂತಂದ್ರೆ
ಆಮೇಲೆ ಈ ಥರ ಮಗು ಸಂಪರ್ಕ ಮಾಡಿತ್ತು ಶಿಕ್ಷಕರ ಜೊತೆ, ಅದನ್ನು ಹೇಳ್ಕೊಂಡಿತ್ತು ಅಂತ ಹೇಳಿ ಗೊತ್ತಾದ ಮೇಲೆ ಯಾವ ಶಿಕ್ಷಕರು ಅದನ್ನು ಠಾಣೆಗೆ ತಲುಪಿಸಲಿಲ್ಲ ಅಥವಾ ತಮ್ಮ ಮಾಹಿತಿಯನ್ನು, ಅವ್ರಿಗೆ ಕೂಡ 6 ತಿಂಗಳು ಶಿಕ್ಷೆ ಇದೆ. ಯಾರು ಮಾಹಿತಿ ಮಗು ಮುಂದೆ ಹೇಳ್ತದೆ ಆ ಮಾಹಿತಿಯನ್ನು ಸಮೀಪದ ಠಾಣೆಗಾಗಲಿ ಮಕ್ಕಳ ಕಲ್ಯಾಣ ಸಮಿತಿಗಾಗಲಿ ಹೇಳಿಲ್ಲ ಅಂತಂದ್ರೆ, ಪ್ರಥಮ ಮಾಹಿತಿಯನ್ನು ಹೇಳಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ 6 ತಿಂಗಳು ಶಿಕ್ಷೆ ಇದೆ. ಮತ್ತೆ ಈ ಮಗುವಿನ ಈ ಕಾಯ್ದೆ ಅನ್ವಯ ಮಗುವಿನ ಹೆಸರನ್ನ, ಮಗುವಿನ ಕುಟುಂಬದ ವಿವರವನ್ನ ಯಾವುದೇ ರೀತಿಯಿಂದ ಅದನ್ನ ಇದರಲ್ಲಿ ವ್ಯಕ್ತಪಡಿಸೋದಿಲ್ಲ. ಯಾವುದೇ ಪ್ರಸಾರದ ಮೂಲಕ, ನ್ಯೂಸು, ಪತ್ರಿಕಾ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಎಲ್ಲದರಲ್ಲಿ ಕೂಡ ಹೆಸರನ್ನ ಎಲ್ಲಿ ಕೂಡ ಅದನ್ನು ಪ್ರಸಾರ ಮಾಡೋದಿಲ್ಲ. ಯಾರು ಮಾಡ್ತಾರೆ ನ್ಯೂಸ್ ಮುಖಾಂತರ, ಯಾರು ಇದು ಮಾಡ್ತಾರೆ ಅವ್ರ ಹೆಸರನ್ನ ಪತ್ರಿಕೆ ಮುಖಾಂತರ ಪ್ರಕಟಿಸ್ತಾರೆ ಶಿಕ್ಷೆ. ಅಷ್ಟು ಗಂಭೀರತೆಯ ಪ್ರಮಾಣದನ್ನ ಈ ಕಾಯ್ದೆ ಹೊಂದಿದೆ. ಮತ್ತೆ ಸುಮ್ಮನೆ ರೆಪ್ಯೂಟೆಡ್ ಪರ್ಸನ್ಸ್ ಇರ್ತಾರೆ, ಅವ್ರನ್ನ ಕೆಳಗಡೆ ಸಮಾಜದ ಮುಂದೆ ಕೆಳ ಹಂತದಲ್ಲಿ ಇಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಗುವನ್ನು ಬಳಸ್ಕೊಂಡು ಮಗುವಿನ ಮೇಲೆ ಈ ಥರ ಲೈಂಗಿಕ ಶೋಷಣೆ ಮಾಡಿದ್ದಾನೆ ಈ ವ್ಯಕ್ತಿ ಅಂಥೇಳಿ ಸುಳ್ಳು ಕಂಪ್ಲೇಂಟ್ ನೀಡಿದರೆ, ನಂತರದ ತನಿಖೆಯಲ್ಲಿ ಗೊತ್ತಾಗಿ ಸುಳ್ಳು ಕಂಪ್ಲೇಂಟ್ ನೀಡಿದ್ದಾರೆ, ಈ ವ್ಯಕ್ತಿ ಇದರ ಅವಮಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಗುವನ್ನು ಬಳಸಿಕೊಳ್ಳಲಾಗಿದೆ ಅಂತ ಹೇಳಿ ಆಮೇಲೆ ಏನಾದರೂ ಗೊತ್ತಾಯಿತು ಅಂತಂದರೆ, ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ 6 ತಿಂಗಳು ಶಿಕ್ಷೆ. ಇವೆಲ್ಲ ಕಾರಣಗಳು ಏನಾಗ್ತದೆ ಅಂತಂದರೆ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚಿನ ರೀತಿಯಾಗಿ ಪೆಟ್ಟಾಗೋದು ಮತ್ತು ಅಸುನೀಗುವುದು ಕಾರಣ ಆಗ್ತದೆ. ಇಲ್ಲಿ ನಾವು ಮನಗಾಣಬೇಕು ಏನು ಅಂತಂತಂದರೆ, ರೋಡ್ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರ್ತದೆ, ಅವನ್ನ ಫಾಲೋ ಮಾಡಿದರೆ ಯಾವ ರೀತಿಯಿಂದಾಗಿ ನಾವು ಇಂಥ ದುರ್ಗತಿಗಳಿಗೆ, ಘಟನೆಗಳಿಗೆ ನಾವು ಹಾನಿಯಾಗೋದಿಲ್ಲ, ಯಾವುದು ಕೂಡ ನಮಗೆ ಬರೋದಿಲ್ಲ. ಹೆಲ್ಮೆಟ್ ಧರಿಸೋದಾಗಲಿ, ಇನ್ಶೂರೆನ್ಸ್ ವೆಹಿಕಲ್ಸ್ ಇದನ್ನು ಓಡಿಸೋದಾಗಲಿ, ಸೀಟ್ ಬೆಲ್ಟ್ ಧರಿಸಿ ಕಾರನ್ನು ಓಡಿಸೋದಾಗಲಿ, RC ಬುಕ್ಗಳು ಎಲ್ಲ ಡಾಕ್ಯುಮೆಂಟ್ಸ್, ವೆಹಿಕಲ್ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಇಟ್ಕೊಂಡು ನಾವು ಚಲಾವಣೆ ಮಾಡದೆ ಆದರೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದರೆ ಅದಕ್ಕೆ ನ್ಯಾಯಾಲಯದಿಂದ ಪರಿಹಾರ ಮೊತ್ತ ಸಿಗ್ತದೆ. ಅದರಿಂದ ಅವಲಂಬಿತ ಆದಂಥ ಕುಟುಂಬ ಒಂದು ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಗೆ ಅವರಿಗೆ ಹೆಲ್ಪ್ ಆಗ್ತದೆ. ಏನು ಅಂತೇಳಿ ಏನು ಪೋಕ್ಸೋ ಕಾಯ್ದೆ ಅಂತಂದರೆ, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್. ಇದರಲ್ಲಿ 4 ಥರದ ಲೈಂಗಿಕ ಇದ್ರ ಬಗ್ಗೆ ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ. ಇದು 2012ರಲ್ಲಿ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂತು. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಬದುಕುವ ಹಕ್ಕು, ಶಿಕ್ಷಣದ ಹಕ್ಕು, ಜೀವಿಸುವ ಹಕ್ಕು, ಇದರಲ್ಲಿ ರಕ್ಷಣೆಯ ಹಕ್ಕಲ್ಲಿ ಇದನ್ನು ಪೋಕ್ಸೋ ಕಾಯ್ದೆಯನ್ನು ಅಡಿಗೆ ತರ್ತಾರೆ. ಯುನೈಟೆಡ್ ನೇಷನ್ಸ್ ಆಫ್ ಸಂಸ್ಥೆಯ ಒಳಗಿರ್ತಕ್ಕಂಥ ಮಕ್ಕಳ ಹಕ್ಕುಗಳ ವಿಶ್ವಸಂಸ್ಥೆ, ಇದರಲ್ಲಿ ಎಲ್ಲ ದೇಶಗಳು ಅವರವರ ದೇಶಗಳಲ್ಲಿ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ, ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ಮಾಡಲಿಕ್ಕೆ ಕಾಯ್ದೆಗಳನ್ನು ಹೊರತಂದಾಗ ಭಾರತ ಸರ್ಕಾರ 2012ರಲ್ಲಿ ಈ ಪೋಕ್ಸೋ ಕಾಯ್ದೆಯನ್ನು ಹೊರಗೆ ತರ್ತದೆ. ಇದರಲ್ಲಿ ಮಗು ಅಂತಂದರೆ ಯಾರು? ಮಗು ಅಂತಂದರೆ 18 ವರ್ಷದ ಒಳಗಿನ ಗಂಡು ಅಥವಾ ಹೆಣ್ಣು, ಇದರಲ್ಲಿ ಲಿಂಗ ಭೇದ ಭಾವಿಲ್ಲ. ಗಂಡು ಅಥವಾ ಹೆಣ್ಣು ಅದು 18 ವರ್ಷದ ಒಳಗೆ ಇತ್ತು ಅಂತಂದರೆ ಅದು 18 ಪೋಕ್ಸೋ ಮಗು ಅಂಥೇಳಿ ಈ ಕಾಯ್ದೆ ಅಡಿಯಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಈ ಮಗುವಿನ ಮೇಲೆ ಲೈಂಗಿಕ ಹಲ್ಲೆ ಆಗಲಿ, ಲೈಂಗಿಕ ದೌರ್ಜನ್ಯ ಆಗಲಿ, ತೀವ್ರತರದ ಲೈಂಗಿಕ ಹಲ್ಲೆ ಆಗಲಿ, ಲೈಂಗಿಕ ಶೋಷಣೆ ಆಗುವುದಾಗಲಿ, ಇವೆಲ್ಲವನ್ನ ಆ ಮಗುವಿನ ಮೇಲೆ ಮಾಡಿದಾಗ ಯಾರು ಈ ವ್ಯಕ್ತಿ ಮಾಡ್ತಾರೆ, ಯಾರು ಆ ವ್ಯಕ್ತಿ ಲೈಂಗಿಕ ದೌರ್ಜನ್ಯ, ಶೋಷಣೆ, ಹಲ್ಲೆ ಮಾಡ್ತಾರೆ, ಅವರಿಗೆ ಕನಿಷ್ಠ ಪಕ್ಷ 6 ತಿಂಗಳಿಂದ ಗಲ್ಲು ಶಿಕ್ಷೆವರೆಗೂ ಕೂಡ ಇದರಲ್ಲಿ ವಿವಿಧ ಥರದಲ್ಲಿ ಶಿಕ್ಷೆಯನ್ನು ವಿಧಿಸಲಾಗ್ತದೆ.
ವರದಿ ಗಣೇಶ್ ಬೇಲೂರು.